ಗಾಮಿ ತೆಲುಗು ಭಾಷೆಯ ಒಂದು ಒಳ್ಳೆ ಅಡ್ವೆಂಚರ್ ಥ್ರಿಲ್ಲರ್ ಮೂವಿ. ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ತುಂಬಾ ಸದ್ದು ಮಾಡಿ ಮೊನ್ನೆ ತಾನೇ OTTಗೆ ಬಂದಿದೆ. ಹೇಗಿದೆ ಅಂತ ಮಾತನಾಡೋಣ ಬನ್ನಿ. ಕತೆ ಶುರುವಾಗುತ್ತೆ. ಶಂಕರ್ ಎಂಬ ಒಬ್ಬ ವ್ಯಕ್ತಿ, ಅವನಿಗೆ ಒಂದು ವಿಚಿತ್ರ ಕಾಯಿಲೆ ಏನೆಂದರೆ ಅವನನ್ನು ಯಾರು ಸ್ಪರ್ಶ ಮಾಡಿದರೂ ಅವನಿಗೆ ಒಂಥರ ಏನೋ ಸಾಯೋರ ಥರ ಆಗ್ತಿರುತ್ತೆ. ಅವನು ಆ ಕಾಯಿಲೆಯಿಂದ ತನ್ನನ್ನು ತಾನು ಹೇಗೆ ಗುಣಪಡಿಸಿಕೊಳ್ಳುತ್ತಾನೆ ಎನ್ನೆಂದು ಈ ಕಥೆಯಲ್ಲಿ ಇನ್ನೂ 2 ಪಾತ್ರಗಳನ್ನು ಹೆಚ್ಚಾಗಿ ತೋರಿಸುತ್ತಾರೆ. ಒಂದು ಆ ದೇವದಾಸಿಯ ಮಗಳು, ಇನ್ನೊಂದು ಒಬ್ಬ ಹುಡುಗ. ಆ ದೇವದಾಸಿಯ ಮಗಳು ತನ್ನ ತಾಯಿಯಿಂದ ದೂರಾಗಿ ನನ್ನನ್ನು ಕಾಪಾಡಿ ಎಂದು ಕೂಗುತ್ತಾಳೆ. ಇನ್ನೂ ಆ ಹುಡುಗನಿಗೆ ಒಂದು ಹಿಮಾಲಯದಲ್ಲಿ ಒಯ್ದು ಒಂದು ಲ್ಯಾಬಿನಲ್ಲಿ ಇಟ್ಟು ಒಂದು ವಿಚಿತ್ರವಾಗಿ ಎಕ್ಸ್ಪೆರಿಮೆಂಟ್ ಮಾಡುತ್ತಿರುತ್ತಾರೆ. ಅದನ್ನು ಅವನು ತಾಳಲಾರದೆ ನನ್ನನ್ನು ಇಲ್ಲಿ ಕಾಪಾಡಿ ಎಂದು ಅವನು ಕೂಗುತ್ತಾನೆ. ಆ ಹುಡುಗ ಆ ಲ್ಯಾಬಿನಿಂದ ಹೊರಗೆ ಬರ್ತಾನೋ ಇಲ್ವೋ, ಆ ಹುಡುಗಿ ಏನಾಗ್ತಳೋ, ಈ ಶಂಕರ್ ಅವನ ಕಾಯಿಲೆ ಹೋಗುತ್ತೋ ಇಲ್ವೋ ಅನ್ನೋದು ಮೂವಿನಲ್ಲಿ ನೋಡೋಕ್ಕೆ ಸಿಗುತ್ತೆ. ಇನ್ನು ಮೂವಿಯ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ, ಎಲ್ಲಿ ನಿಮಗೆ ಬೇಜಾರಾಗೋಕ್ಕೆ ಬಿಡಲ್ಲ. ಓವರ್ ಆಲ್ ಹೇಳುವುದಾದರೆ ನನಗಂತೂ ಮೂವಿ ತುಂಬಾ ಇಷ್ಟವಾಯಿತು. ಮತ್ತು ನಿಮಗೇನಾದರೂ ಮೂವಿ ನೋಡಬೇಕು ಅನಿಸಿದರೆ G5ನಲ್ಲಿ ಯಾವಾಗ ಬೇಕು ಅವಾಗ ಹೋಗಿ ನೋಡ್ಬೋದು. ಇದಾಗಿತ್ತು ಇವತ್ತಿನ ಮೂವಿ ರಿವ್ಯೂ ವಿಡಿಯೋ. ಮತ್ತು ನಿಮ್ಗೆ ಹೆಂಗೆ ಅನ್ನಿಸ್ತು ಮೂವಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಲೈಕ್ ಮಾಡಿಲ್ಲ ಅಂದರೆ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ. ಅಲ್ಲಿ